ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನು ಮತ್ತೊಂದು ಶುಭ ದಿನವನ್ನು ಅನುಗ್ರಹಿಸಿದಂಥ ದೇವಾದಿದೇವನ ನಾಮದಲ್ಲಿ ವಂದಿಸ್ತೇನೆ. ಕರ್ತನು ನಿಮ್ಮೊಟ್ಟಿಗೆ, ನಿಮ್ಮ ಕುಟುಂಬಗಳೊಟ್ಟಿಗೆ, ನಮ್ಮ ಯಾತ್ರೆಗಳೊಟ್ಟಿಗೆ, ನಿಮ್ಮ ಎಲ್ಲ ಪ್ರಯಾಸಗಳೊಟ್ಟಿಗೆ ಇರಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹೇಗಿದ್ದೀರಾ? ನೀವು ಈ ದಿನ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಬಂದಿದ್ದೀರಾ? ನಿಮ್ಮ ಬಳಿಯಲ್ಲಿ ಹೇಗಿದ್ದೀರಾ ಅಂತ ಕೇಳಿದರೆ ನಿಮ್ಮಲ್ಲಿ ಕೆಲವರು ಹೇಳಬಹುದು, ಏನು ಹೇಳೋಣ ಪಾಸ್ಟ್ರೆ, ನಮ್ಮ ಜೀವಿತದಲ್ಲಿ ನಾವು ಸಹಿಸಲಾರದ ನೋವನ್ನು ಅನುಭವಿಸಿದ್ದೇವೆ, ಬಹಳ ದೊಡ್ಡ ನಷ್ಟಗಳನ್ನು ಅನುಭವಿಸಿದ್ದೇವೆ, ಹಿಂತಿರುಗಿ ಬಾರದಂಥ ಕೃತ್ಯಗಳು ನಮ್ಮ ಜೀವಿತದಲ್ಲಿ ನಡೆದು ಹೋಗಿವೆ. ಕಾರಣ ಒಂದು ಸಣ್ಣ ತಪ್ಪಿನಿಂದ, ಕ್ಷಣಿಕವಾದ ಕೃತ್ಯದಿಂದ ಎಂದು ಹೇಳಬಹುದು. ಕೆಲವರು ಆರೋಗ್ಯ ಕಳೆದುಕೊಂಡಿರುವುದು ಕ್ಷಣಿಕವಾದ ಕುಡಿತದಿಂದ, ಧೂಮಪಾನದಿಂದ. ಇನ್ನು ಕೆಲವರು ತಮ್ಮ ಸಂತೋಷವನ್ನು ಹಾಳು ಮಾಡಿಕೊಂಡಿರುವುದು ಅನೈತಿಕವಾದಂಥ ಸಂಬಂಧದಿಂದ. ಮನೆಯಲ್ಲಿ ಒಂದು ಒಳ್ಳೆಯ ಸಂಬಂಧ ಇದ್ದರೂ ಕೂಡ ಒಂದು ಕ್ಷಣಿಕವಾದ ಸುಖಕ್ಕೋಸ್ಕರ ಆಯ್ಕೆ ಮಾಡಿಕೊಂಡದ್ದಕ್ಕೆ, ಕೆಲವು ಸಾರಿ ಒಬ್ಬ ಸ್ನೇಹಿತನನ್ನು ಕ್ಷಣಿಕ ಸಂತೋಷಕ್ಕಾಗಿ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಕುಟುಂಬ ಎಲ್ಲ ನಷ್ಟಪಡುವಂಥದ್ದು ಆಗಿರುತ್ತದೆ. ಹೌದು ನನ್ನ ಪ್ರಿಯ ದೇವಜನರೇ, ದೇವರ ವಾಕ್ಯ ಇವತ್ತು ನಿಮಗೂ ನನಗೆ ಹೇಳುವುದೇನೆಂದರೆ, ಕ್ಷಣಿಕವಾದ ಸುಖಕ್ಕಾಗಿ ಶಾಶ್ವತವಾದ ಆಶೀರ್ವಾದವನ್ನು ಕಳೆದುಕೊಳ್ಳಬೇಡ ಎಂಬುದಾಗಿ. ಲಂಚ ತೆಗೆದುಕೊಂಡು ಕ್ಷಣದಲ್ಲಿ ಸಂತೋಷಿಸುತ್ತಾರೆ, ಮೋಸ ಮಾಡಿ ಕ್ಷಣದಲ್ಲಿ ಸಂತೋಷಿಸುತ್ತಾರೆ, ಸುಳ್ಳು ಹೇಳಿ ಕ್ಷಣದಲ್ಲಿ ಸಂತೋಷಿಸುತ್ತಾರೆ, ಕೋಪ ಮಾಡಿಕೊಂಡು ಕ್ಷಣದಲ್ಲಿ ಸಂತೋಷಿಸುತ್ತಾರೆ. ಹೀಗೆ ಹೋದರೆ ಅನೇಕ ಕೆಟ್ಟತನಗಳನ್ನು, ದುಷ್ಟ ಕಾರ್ಯಗಳನ್ನು ಮಾಡಿ ತಪ್ಪು ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಾರೆ. ಇವತ್ತು ದೇವರ ವಾಕ್ಯ ತನ್ನ ಮಕ್ಕಳಿಗೆ ಹೇಳುತ್ತದೆ, ಮಕ್ಕಳೇ, ಈ ರೀತಿಯಾಗಿ ನೀವು ಕ್ಷಣಿಕವಾದಂಥ ಕೃತ್ಯಗಳ ನಿಮಿತ್ತವಾಗಿ ಶಾಶ್ವತವಾದವುಗಳನ್ನು ಕಳೆದುಕೊಳ್ಳಬೇಡಿರಿ ಎಂಬುದಾಗಿ. ನಮ್ಮಲ್ಲಿ ಅನೇಕರು ವಾಕ್ಯವನ್ನು ಅನುಸರಿಸಿ ತಪ್ಪು ಮಾಡಲಿಲ್ಲ. ಇನ್ನು ಕೆಲವರು ನಮ್ಮಲ್ಲಿ ಇನ್ನೂ ತಪ್ಪು ಮಾಡುವವರಾಗಿರುತ್ತೇವೆ, ಇಲ್ಲವೇ ನಮ್ಮ ಮಕ್ಕಳು ತಪ್ಪು ಮಾಡುವವರಾಗಿರಬಹುದು. ಅವುಗಳನ್ನು ತಡೆಯಬೇಕಾದರೆ ಹೇಗೆಲ್ಲ ನಾವು ಕ್ಷಣಿಕವಾದ ಕೃತ್ಯಗಳಿಗೆ ಪ್ರಾಮುಖ್ಯತೆ ಕೊಡುತ್ತೇವೆ ಎನ್ನುವುದನ್ನು ಸ್ವಲ್ಪ ಗಮನಿಸೋಣ ಬನ್ನಿ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯ ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 11ನೇ ಅಧ್ಯಾಯ 25ನೇ ವಾಕ್ಯ. ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಲೇಸು ಎಂಬ ಮಾತು ನಾವು ನೋಡುತ್ತಾ ಇದ್ದೇವೆ. ಈ ಮಾತು ಯಾರ ಕುರಿತಾಗಿ ಬರೆಯಲ್ಪಟ್ಟಿದೆ ಎಂಬುದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಇದು ಮೋಶೆ ಎಂಬ ಮಹಾನಾಯಕನ ಕುರಿತು ಬರೆಯಲ್ಪಟ್ಟಿದೆ. ಆಲೋಚನೆ ಮಾಡಿ, ಎಲ್ಲೋ ಒಂದು ಬಡತನದಲ್ಲಿ ಹುಟ್ಟಿ, ದಾಸತ್ವದಲ್ಲಿ ಹುಟ್ಟಿ, ಎಲ್ಲಿ ಹೆಸರೇ ಇಲ್ಲದ ಸ್ಥಳದಲ್ಲಿ ಹುಟ್ಟಿ ಅವನಿಗೆ ಒಂದು ಸೌಭಾಗ್ಯ ಸಿಕ್ಕಿತು. ಆ ಸೌಭಾಗ್ಯ ಏನಪ್ಪ ಅಂದರೆ ಅರಮನೆಯಲ್ಲಿ ಬೆಳೆಯುವಂಥ ಅವಕಾಶ, ಸರ್ವ ವಿದ್ಯೆಗಳಲ್ಲಿ ಪಾರಂಗತನಾಗುವಂಥ, ಸಕಲ ಸುಖದವನ್ನು ಅನುಭವಿಸಿ ಸುಪ್ಪತ್ತಿಗೆಯಲ್ಲಿ ಜೀವಿಸುವಂಥ ಆಶೀರ್ವಾದ ಅವನಿಗೆ ಸಿಕ್ಕಿತ್ತು ಮೋಶೆಗೆ. ಆದರೆ ಆತನು ಒಂದು ತೀರ್ಮಾನವನ್ನು ಮಾಡಿಕೊಂಡನು. ಅದೇನೆಂದರೆ, ಈ ಸ್ವಲ್ಪ ಕಾಲ ಇರುವಂಥ ಈ ರಾಜವೈಭೋಗ, ಈ ಸುಖ, ಈ ಸಂತೋಷ, ಈ ಸುಪ್ಪತ್ತಿಗೆ ಏನಿದೆಯಲ್ವಾ, ಇದು ಒಂದು ದಿವಸ ನಷ್ಟವಾಗಿ ಹೋಗುತ್ತದೆ. ಆದರೆ ನನಗೆ ತಾತ್ಕಾಲಿಕವಾಗಿರುವ, ಕ್ಷಣಿಕವಾಗಿರುವಂಥ ಆಶೀರ್ವಾದ ಬೇಡ, ನನಗೆ ನಿತ್ಯವಾದಂಥ ಆಶೀರ್ವಾದ ಬೇಕು ಎಂದು ಆಲೋಚನೆ ಮಾಡಿದನು. ಆ ಆಲೋಚನೆಗೆ ತಕ್ಕಂತೆ ಇವನಿಗೆ ಶಾಶ್ವತವಾದಂಥ ಸಂತೋಷ, ಶಾಶ್ವತವಾದಂಥ ಸುಖ ರಾಜಮನೆತನದಲ್ಲಾಗಲಿ ಅರಮನೆಯಲ್ಲಾಗಲಿ ಸಿಕ್ಕಲಿಲ್ಲ, ಬದಲಾಗಿ ದೇವರಿಂದ ಸಿಗುತ್ತದೆಂದು ನಂಬಿದನು. ದೇವಭಕ್ತರೇ, ಇವತ್ತು ನೀವು ನಾನು ಹೇಗೆ ಅಂದುಕೊಳ್ಳುತ್ತಾ ಇದ್ದೇವೆ? ಈ ತಲೆಮಾರು, ಈ ಜನರು ಬೈತಾರೆ, ಈ ಜನರು ಏನಾದರೂ ಅಂದುಕೊಳ್ತಾರೆ, ಅವರ ಮುಂದೆ ನಾನು ಚೆನ್ನಾಗಿ ಬದುಕಿ ತೋರಿಸ್ಬೇಕು, ಸುಖವಾಗಿ ಐಷಾರಾಮಿ ಜೀವಿತವನ್ನು ತೋರಿಸಬೇಕು, ಕಾರಿನಲ್ಲಿ ಸುತ್ತಾಡಬೇಕು, ಬಂಗಲೆಯಲ್ಲಿ ವಾಸ ಮಾಡಬೇಕು, ವಿಮಾನಗಳಲ್ಲಿ ಹಾರಾಡಬೇಕು, ಎಲ್ಲರ ಮುಂದೆ ಉತ್ತಮವಾದ ವಸ್ತ್ರಗಳನ್ನು ಧರಿಸಿಕೊಳ್ಳಬೇಕು.
ಇದೆಲ್ಲವೂ ಇಲ್ಲೇ ನಶ್ವರವಾಗಿ ಹೋಗುತ್ತದೆ. ಉಟ್ಟ ಬಟ್ಟೆ ಇರುವುದಿಲ್ಲ, ತಿಂದ ಊಟ ಇರುವುದಿಲ್ಲ, ಮಾಡಿದ ಕೃತ್ಯಗಳಿರುವುದಿಲ್ಲ. ಅನೇಕ ಜನರು ಆರೋಗ್ಯವನ್ನು ಕಳ್ಕೊಳ್ಳಲಿಕ್ಕೆ ಕಾರಣ ಕ್ಷಣಿಕವಾದ ಧೂಮಪಾನ, ಮದ್ಯಪಾನ. ಅನೇಕರು ಕುಟುಂಬಗಳನ್ನು ಹಾಳು ಮಾಡಿಕೊಂಡು ಡೈವರ್ಸ್ಗಳ ತರಗೆ ಹೋಗಲಿಕ್ಕೆ ಕಾರಣ ಅನೈತಿಕ ಸಂಬಂಧ. ಅನೇಕರು ಈ ರೀತಿಯಾಗಿ ಏನೋ ಕುಟುಂಬದಲ್ಲಿ ಬಿರುಕುಗಳು ಬಿಡಲಿಕ್ಕೆ ಕಾರಣ ತಾತ್ಕಾಲಿಕವಾಗಿ ಕ್ಷಣಿಕವಾಗಿರುವ ಸ್ನೇಹದಿಂದ. ಅನೇಕರು ಬಾಯಿ ರುಚಿಗೂ, ಕಣ್ಣಿನ ಆಶೆಗೂ, ಕಿವಿಯ ಹಿಂಪುಗೂ, ಜೀವಿತದ ಐಷಾರಾಮಿತನಕ್ಕೂ ಒಳಗಾಗಿ ನಿತ್ಯವಾದದ್ದನ್ನು ಕಳ್ಕೊಳ್ಳುತ್ತಾರೆ. ಆಲೋಚನೆ ಮಾಡಿ, ಹೊರಗಡೆ ಇರುವುದು ಸ್ವಲ್ಪ ಕಾಲ, ಮನೆಯೊಳಗೆ ಇರುವುದು ಹೆಚ್ಚು ಕಾಲ. ಆದರೆ ಅನೇಕ ಜನರು ಹೊರಗಡೆ ಸಂತೋಷವಾಗಿರಲಿಕ್ಕೆ ಪ್ರಯತ್ನಿಸ್ತಾರೆ, ಸ್ವಲ್ಪ ಟೈಮು ಮನೆಯಲ್ಲಿ ದುಃಖವಾಗಿ ಇರುತ್ತಾರೆ. ಅದೇ ಮನೆಯಲ್ಲಿ ನಾವು ಸಂತೋಷವಾಗಿದ್ದು ಹೊರಗಡೆ ಸ್ವಲ್ಪ ಕಷ್ಟ ಪ್ರಯಾಸ ಆದರೂ ಪರವಾಗಿಲ್ಲವಲ್ಲ. ಮೋಶೆ ತೀರ್ಮಾನ ಮಾಡಿದ್ದು ಉತ್ತಮವಾದದ್ದು. ಅದಕ್ಕೆ ಇವತ್ತು ಕೂಡ ಮೋಶೆಯ ಕುರಿತಾಗಿ ನಾವು ಮಾತನಾಡ್ತಾ ಇದ್ದೇವೆ. ಮೋಶೆಯ ಜೀವಿತದ ಕುರಿತಾಗಿ ನಾವು ಕೇಳಿಸಿಕೊಳ್ಳುತ್ತಾ ಇದ್ದೇವೆ. ಕಾರಣ ಆತನು ತೆಗೆದುಕೊಂಡ ಒಂದು ತೀರ್ಮಾನ. ಅದೇ ರೀತಿಯಲ್ಲಿ ಅನೇಕರು ಬೈಬಲಲ್ಲಿ ತೀರ್ಮಾನ ತೆಗೆದುಕೊಳ್ಳಬೇಕಾದಂಥ ಅವಕಾಶಗಳು ಬಂದಾಗ ತಪ್ಪುಗಳನ್ನು ಮಾಡಿಬಿಟ್ರು. ಇವತ್ತು ದೇವಜನವೇ, ತಪ್ಪು ಮಾಡುವವರಿದ್ದಾರೆ, ತಪ್ಪು ಮಾಡದೇ ಇರುವಂಥವರಿದ್ದಾರೆ, ತಪ್ಪು ಮಾಡಿ ತಿದ್ದುಕೊಳ್ಳುವವರಿದ್ದಾರೆ. ನಮ್ಮಲ್ಲಿ ಕ್ಯಾಟಗರಿಯಲ್ಲಿ ಈ ಭಾಗದಲ್ಲಿ ನಾವು ಎಲ್ಲೇ ಇರಬಹುದು. ದೇವರ ವಾಕ್ಯ ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಹೋಗುತ್ತಾ ಇದೆ. ಬನ್ನಿ ಮುಂದುವರಿಸಿ ಮುಂದಕ್ಕೆ ಹೋಗೋಣ. ದೇವಜನವೇ, ಮಗುವಿಗೆ ಸಿಹಿ ತತ್ಕಾಲಕ್ಕೆ ಚೆನ್ನಾಗಿ ಅನಿಸ್ಬೋದು, ಆದರೆ ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲ. ಹೌದಲ್ವಾ? ವಿಶ್ವಾಸಿಗಳಿಗೂ ಕೂಡ ಲೌಕಿಕ ಸಿರಿ ಸಂಪತ್ತುಗಳು ಚೆನ್ನಾಗಿ ಅನಿಸಬಹುದು, ಆದರೆ ಶಾಶ್ವತವಾಗಿರುವುದಕ್ಕಾಗಿ ಅಲ್ಲ. ಯಾವುದೇ ಆಗಲಿ ಕ್ಷಣ ಮಾತ್ರಕ್ಕೆ ಇದ್ದು ಹೋಗುವುದರ ಮೇಲೆ ನಮ್ಮ ಮನಸ್ಸು ಇಡಬಾರದೆಂದು ದೇವರ ವಾಕ್ಯ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ದೇವಜನವೇ, ಹೌದು, ಅನೇಕ ವಿಧವಾದಂಥ ಆಕರ್ಷಣೆಗಳು ಈ ಲೋಕದಲ್ಲಿ ಬರುತ್ತವೆ ಎಂದು ದೇವರ ವಾಕ್ಯ ಹೇಳುತ್ತದೆ. ನೀವು ಸ್ವಲ್ಪ ಇದನ್ನು ನೀವು ನೋಡುವಾಗ ನಿಮಗೆ ಅರ್ಥ ಆಗುತ್ತದೆ. ಉದಾಹರಣೆಗಳ ಸಹಿತವಾಗಿ ಇಬ್ರಿಯ ಪತ್ರಿಕೆಯಲ್ಲಿ ನಾವು ಅನೇಕ ಎಕ್ಸಾಂಪಲ್ಸನ್ನು ನೋಡುತ್ತೇವೆ. ಒಂದು ಉದಾಹರಣೆಗಳು ಕೂಡ ತೆಗೆದುಕೊಳ್ಳೋಣ. ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 12ನೇ ಅಧ್ಯಾಯ ಅದರ 16ನೇ ವಚನದಲ್ಲಿ, ಯಾವ ಜಾರನಾಗಲಿ ಏಸಾವನಂಥ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ಆ ಏಸಾವನು ಒಂದೇ ಒಂದು ಊಟಕ್ಕೋಸ್ಕರ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟಿಬಿಟ್ಟನು. ಈ ಘಟನೆಯನ್ನು ಕೇಳುವಾಗ ಅಯ್ಯೋ, ನಾನಾಗಿದ್ದರೆ ಆ ರೀತಿ ಮಾಡ್ತಾ ಇರಲಿಲ್ಲ ಅಂತ ನಿಮಗೆ ಅನಿಸಬಹುದು. ಆದರೆ ದೇವಜನವೇ, ಆತನಲ್ಲಿದ್ದಂಥ ಕ್ಷಣಿಕವಾದಂಥ ಆಸೆ, ದುರಾಸೆ, ಶರೀರದ ಆಸೆ ಆ ತಪ್ಪು ಮಾಡುವಂತೆ ಮಾಡಿಬಿಡ್ತು. ಇವತ್ತು ಅವನು ಮಾಡಿದ ತಪ್ಪಿಗಿಂತ ನಾವು ಕೂಡ ಬೇರೆ ಯಾವುದೇ ರೀತಿಯಲ್ಲಿ ತಪ್ಪು ಮಾಡುವಂತೆ ಸೈತಾನನು ಪ್ರೇರೇಪಿಸುತ್ತಿರುತ್ತಾನೆ. ನಾವು ಗೆದ್ದರೂ ನಮ್ಮ ಮನೆಯಲ್ಲಿರುವವರು ಬಿದ್ದರು ಅಂತ ಅನಿಸುತ್ತದೆ. ಯಾಕೆಂದರೆ ಅಯ್ಯೋ, ನಾನು ಪ್ರಾರ್ಥನಾ ವೀರಳಾಗಿ, ನಾನು ಭಕ್ತಿವಂತನಾಗಿದ್ದೇನು, ಆದರೆ ನನ್ನ ಮಗ, ನನ್ನ ತಮ್ಮ, ನನ್ನ ಹೆಂಡತಿ ಇವರು ಬಿದ್ದು ಹೋದ್ರಲ್ವಾ, ದೇವರೇ ಯಾಕಪ್ಪ ಅವರು ಬಿದ್ದರೆ ನಮಗೂ ನೋವಾಗುತ್ತೆ. ನಮ್ಮ ಕುಟುಂಬಗಳಲ್ಲಿ ಒಬ್ಬರು ಬಿದ್ದರೆ ಇನ್ನೊಬ್ಬರಿಗೆ ನೋವು ಆಗಲ್ಲ ಅಂತಲ್ಲ, ಯಾಕೆಂದರೆ ನಾವು ಒಟ್ಟಿಗೆ ಓಡುತ್ತಿರುವಂಥವರು. ಅವರಿಗೇನೇ ಆದರೂ ಅದು ನಮಗೆ ತಟ್ಟುತ್ತದೆ. ಅದು ಒಳ್ಳೆಯದಾದರೂ ಕೆಟ್ಟದ್ದಾದರೂ ನಮಗೆ ತಟ್ಟುತ್ತದೆ. ಇಲ್ಲಿ ಆಲೋಚನೆ ಮಾಡಿರಿ, ಯಾವ ಜಾರನಾಗಲಿ ಏಸಾವನಂಥ ಪ್ರಾಪಂಚಿಕನಾಗಲಿ. ಯಾಕೆ ಆ ಮಾತು ಹೇಳ್ತಾ ಇದೆ? ಏಸಾವನು ಪ್ರಪಂಚವನ್ನು ನೋಡಿದನು, ಲೋಕವನ್ನು ಗಮನಿಸಿದನು, ತತ್ಕಾಲಕ್ಕೆ ಇರುವಂಥ ಕ್ಷಣ ಮಾತ್ರಕ್ಕಿರುವಂಥ ಕೃತ್ಯವನ್ನು ದೊಡ್ಡದಾಗಿ ತೆಗೆದುಕೊಂಡನು. ಇವತ್ತು ರೋಗ ಇಲ್ಲದೆ ಇರುವಂಥವರು ಯಾರು? ಸಮಸ್ಯೆ ಇಲ್ಲದೆ ಇರುವಂಥವರು ಯಾರು? ದುಃಖ ಇಲ್ಲದೆ ಇರುವಂಥವರು ಯಾರು? ಅವಮಾನ ಪಡದೇ ಇರುವಂಥವರು ಯಾರು? ಕೆಲವರು ಹೇಳ್ತಾರೆ, ನೀನು ಬೈಬಲನ್ನು ಓದಿದ್ದರಿಂದ, ನೀನು ಪ್ರಾರ್ಥನೆಗೆ ಹೋಗಿದ್ದರಿಂದ, ಆ ಯೇಸುವನ್ನು ತಿಳಿದಿದ್ದರಿಂದ. ಹಾಗೇನೂ ಅಲ್ಲ ದೇವಜನವೇ, ಹಾಗೇನೂ ಅಲ್ಲ. ನಾವು ಮಾಡದೇ ಇದ್ದರೂ ಕೂಡ ನಮ್ಮ ಮನೆಯಲ್ಲಿ ಕೇಡುಗಳು, ತೊಂದರೆಗಳು ಬರುತ್ತಿದ್ದವು. ಆದರೆ ಇವತ್ತು ಈ
ಏಸಾವನು ಪ್ರಾಪಂಚಿಕನಾದದ್ದರಿಂದ ಅಲ್ಲಿ ಹೇಳುತ್ತದೆ ನಿಮ್ಮನ್ನು ಜಾಗ್ರತೆ ವಹಿಸಿಕೊಳ್ಳಿರಿ. ಯಾಕೆಂದರೆ ಈ ಏಸಾವನು ಮಾಡಿದ ತಪ್ಪೇನಪ್ಪ ಅಂದರೆ ಒಂದೇ ಒಂದು ಊಟಕ್ಕೋಸ್ಕರ, ಒಂದೇ ಒಂದು ಊಟ. ನನ್ನ ಪ್ರಿಯ ದೇವಜನರೇ, ತಪ್ಪುಗಳು ಅನೇಕವು ಬೇಕಾಗಿಲ್ಲ, ಒಂದು ಅವಿಧೇಯತ್ವ. ಹೌದು, ಆದಾಮ ಹವ್ವಳು ದೊಡ್ಡ ತಪ್ಪುಗಳನ್ನು ಮಾಡಲಿಲ್ಲ, ಒಂದೇ ಒಂದು ಅವಿಧೇಯತೆಯ ಕೃತ್ಯವನ್ನು ಮಾಡಿದರು. ನಾವು ಅಂದುಕೊಳ್ಳುತ್ತೇವೆ ಒಂದೇ ತಾನೇ, ದೇವರು ಕ್ಷಮಿಸಬಹುದು ತಾನೇ. ಹೌದು, ದೇವರು ಒಂದನ್ನು ಕೂಡ ಆತನು ಒಪ್ಪಿಕೊಳ್ಳುವುದಿಲ್ಲ. ನಾವು ಅಂದುಕೊಳ್ಳಬಹುದು ನಾನು ಅನೇಕ ಕಾರ್ಯಗಳಲ್ಲಿ ಚೆನ್ನಾಗಿದ್ದೇನೆ, ಈ ಒಂದು ಕಾರ್ಯದಲ್ಲಿ ಮಾತ್ರ ನಾನು ತಪ್ಪಿದ್ದೇನೆ ಎಂಬುದಾಗಿ. ದೇವಜನವೇ, ತಪ್ಪು ತಪ್ಪೇ. ಹೌದು, ತಪ್ಪು ತಪ್ಪೇ. ಈ ರೀತಿಯಾಗಿ ಏಸಾವನು ಒಂದು ಊಟಕ್ಕೋಸ್ಕರ ಚೊಚ್ಚಲತನ ಅನ್ನೋದು ಆ ಕಾಲದಲ್ಲಿ ಬಹಳ ಬೆಲೆ ಉಳ್ಳದ್ದು. ಯಾಕೆಂದರೆ ಹಿರಿಯರ ತಂದೆ ತಾಯಿಗಳ ಆಶೀರ್ವಾದವು ಅದು ಚೊಚ್ಚಲ ಹಿರಿಮಗನ ಮೂಲಕವಾಗಿ ಮುಂದುವರಿಯುತ್ತಾ ಇತ್ತು. ಅದು ಏಸಾವನಿಗೆ ಚೆನ್ನಾಗಿ ಗೊತ್ತಿದ್ದೂ ಕೂಡ ತಪ್ಪು ಮಾಡಿದರೆ ತಪ್ಪು ತಾನೇ. ಕೆಲವು ಸಾರಿ ನಾವು ಹೇಳ್ಬೋದು, ದೇವರೇ ನಾನು ಅರಿಯದೇ ಮಾಡಿಬಿಟ್ಟೆ, ತಿಳಿಯದ ವಯಸ್ಸಲ್ಲಿ ಮಾಡಿಬಿಟ್ಟೆ, ಅದು ನಡೆದಿದೆ ಅಂತ ನನಗೆ ಗೊತ್ತೇ ಇಲ್ಲಪ್ಪ, ನನ್ನನ್ನು ಕ್ಷಮಿಸಯ್ಯ ಎಂದು ಕೇಳಿದರೆ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸ್ತಾನೆ. ಆದರೆ ಗೊತ್ತಿದ್ದೂ ಕೂಡ, ಅದು ಪಾಪ ಎಂದು ಗೊತ್ತಿದ್ದರೂ ಕೂಡ, ಇವತ್ತು ನಿಮ್ಮಲ್ಲಿ ಯಾರಾದರೂ ನಿಮಗೆ ಗೊತ್ತು ನೀವು ಮಾಡ್ತಾ ಇರೋದು ತಪ್ಪು ಅಂತ, ಅದು ಏನೇ ಕೃತ್ಯವಾಗಿರಲಿ, ಕೋಪ, ಮೋಸ, ವಂಚನೆ, ಸುಳ್ಳು, ಕಳ್ಳತನ, ಅನೈತಿಕ, ಮದ್ಯಪಾನ, ಅನಾರೋಗ್ಯವನ್ನು ತೆಗೆದುಕೊಳ್ಳುವಂಥ ಊಟಗಳು, ಯಾವುದೇ ಕೃತ್ಯಗಳು, ಊಟಗಳಾಗಲಿ, ಅದು ಸೇವಿಸುವ ಯಾವುದೇ ಆಗಲಿ, ಕೆಲವು ಸಾರಿ ಹೆಚ್ಚಿನ ಮೆಡಿಸಿನ್ ತೆಗೆದುಕೊಳ್ಳುವುದು, ಹೆಚ್ಚಿನ ಊಟ ತಿನ್ನುವುದು, ಕೆಟ್ಟ ಊಟವನ್ನು ಸೇವಿಸುವುದು, ಕೆಟ್ಟದ್ದನ್ನು ಉಸಿರಾಡುವುದು, ಕೆಟ್ಟ ಕಾರ್ಯಗಳಲ್ಲಿ ಕೈ ಹಾಕುವುದು, ಅವಿಧೇಯತೆ ಕೃತ್ಯಗಳನ್ನು ಮಾಡುವುದು, ಬೇಕಾಗಿ ಏನಾದರೂ ಮಾಡಿದರೆ ನಮ್ಮ ಮೇಲೆ ದೇವರ ಕೋಪ ಬರುವುದು ಖಚಿತವಾಗಿರುತ್ತದೆ. ಏಸಾವನ ಕುರಿತು ವಾಕ್ಯ ಎಚ್ಚರಿಸ್ತಾ ಇದೆ, ಒಂದೇ ಒಂದು ಊಟಕ್ಕೋಸ್ಕರ ಚೊಚ್ಚಲತನವನ್ನು ಕಳೆದುಕೊಂಡನು ಎಂಬುದಾಗಿ. ಬಹಳ ಜಾಗರೂಕತೆಯಿಂದಿರಬೇಕು. ದೇವರ ಕೃತ್ಯಗಳ ಕುರಿತಾಗಿ ಜಾಗರೂಕತೆಯಿಂದಿರಬೇಕು. ಬೇರೆ ಕೃತ್ಯಗಳಲ್ಲಿ ನಾವು ಜಾಗರೂಕತೆ ಇಲ್ಲದೆ ಹೋದರೂ ಪರವಾಗಿಲ್ಲ, ಈ ನಿತ್ಯವಾದ ಕಾರ್ಯಗಳು ನನ್ನ ಪ್ರಿಯ ಸಹೋದರಿ ಸಹೋದರರೇ. ಹಾಗಾದರೆ ಅದೇ ರೀತಿ ಇವತ್ತು ಶಾಶ್ವತವಾದ ನಿತ್ಯ ಜೀವವನ್ನು, ಶಾಶ್ವತವಾದಂಥ ಪಾಪ ಪರಿಹಾರವನ್ನು, ಶಾಶ್ವತವಾದಂಥ ಪರಲೋಕ ರಾಜ್ಯವನ್ನು, ಅದನ್ನು ನಾವು ಒತ್ತೆ ಇಟ್ಟು ಯಾವುದೋ ಒಂದು ಹಣಕ್ಕೋಸ್ಕರ, ಜಾಬ್ಗೋಸ್ಕರ, ಒಂದು ಮದುವೆಗೋಸ್ಕರ, ಒಂದು ಬಿಸ್ನೆಸ್ಗೋಸ್ಕರ, ಒಂದು ಸ್ನೇಹಿತನಿಗೋಸ್ಕರ, ಒಂದು ಲವರ್ಗೋಸ್ಕರ ನೀವೇನಾದರೂ ಪರಲೋಕ ರಾಜ ಏಸು ಇವರೇ ನನಗೆ ಬೇಕು, ಏಸು ಬೇಡ, ಈಗೇನೇ ನನಗೆ ಬೇಕು, ಅದು ಪರಲೋಕ ಬೇಡ ಅಲ್ವಾ? ಈ ಕಣ್ಣಿನ ಮುಂದಿರುವಂಥ ಇದನ್ನು ನಾನು ಆರಿಸಿಕೊಳ್ಳುವುದು ತುಂಬ ತಪ್ಪು. ಅದರಲ್ಲಿ ಪ್ರತ್ಯೇಕವಾಗಿ ಇಲ್ಲಿ ಹೇಳುತ್ತಾ ಇರುವಂಥದ್ದು, ಈ ಏಸಾವನು ಹಕ್ಕನ್ನು, ತನಗೆ ಕೊಡಲ್ಪಟ್ಟ ಹಕ್ಕನ್ನು ಕೊಟ್ಟು ಬಿಟ್ಟನು ಎಂಬುದಾಗಿ. ಇವಾಗ ಮೊದಲನೇ ಕಾರ್ಯ, ಕ್ಷಣಿಕ ತೃಪ್ತಿ ಯಾವಾಗಲೂ ಕೆಟ್ಟದ್ದಾಗಿ ಕಾಣುವುದಿಲ್ಲ. ಅಲ್ಪವಾದದ್ದು ಕೆಟ್ಟದ್ದು ಅನಿಸೋದಿಲ್ಲ, ಚಿಕ್ಕದು ತಾನೆ. ಈ ಸಣ್ಣದು ಏನು ಮಾಡುತ್ತೆ? ಆ ಸಣ್ಣದೇ ನಿನ್ನ ಕುಟುಂಬವನ್ನು ಕೆಡಿಸುವುದು. ಚಿಕ್ಕದಾಗಿ ಏನೋ ಮಾಡ್ತಿ, ನನ್ನ ಗಂಡ ಆತವನಲ್ಲ, ನನ್ನ ಹೆಂಡತಿ ಆ ಥರದವಳು ಅಲ್ಲ, ನನ್ನ ಮಕ್ಕಳು ಇಲ್ಲ, ಈಗ ನಾನು ದಂಡಿಸುವುದಿಲ್ಲ, ಯಾಕೆಂದರೆ ನನ್ನ ಮಕ್ಕಳು ಹಾಗಲ್ಲ. ದಿನಗಳು ಕಳೆದಂತೆ ಅವರನ್ನು ಕಂಟ್ರೋಲ್ ಮಾಡುವುದು ಕೂಡ ನಮಗೆ ಕಷ್ಟಕರವಾಗಿ ಬಿಡುತ್ತದೆ. ಅಷ್ಟರ ಮಟ್ಟಿಗೆ ಅವರು ಪಾಪದಲ್ಲಿ ಬೇರೂರಿ ಹೋಗಿಬಿಡುತ್ತಾರೆ. ನೋಡಿ, ಮೊಳಕೆಯಲ್ಲಿ ಕೀಳುವುದಕ್ಕೂ ಮರವಾದಾಗ ಕೀಳುವುದಕ್ಕೂ ವ್ಯತ್ಯಾಸ ಇದೆಯಲ್ವಾ? ಮೊಳಕೆಯಲ್ಲಿ 2 ಬೆರಳುಗಳಲ್ಲಿ ನೀವು ಕಿತ್ತು ಬಿಡ್ತೀರಾ. ಅದೇ ಮರವು ದೊಡ್ಡದಾದ ಮೇಲೆ ಎರಡು ಕೈಗಳಲ್ಲಿ, 2 ಬೆರಳುಗಳಲ್ಲಿ ಕೀಳಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ನಿಧಾನವಾಗಿ ಅದು ಬೇರೂರಿ ಬಿಟ್ಟು ಬಲವಾಗಿ ಬಿಡುತ್ತದೆ. ಕೀಳಕ್ಕೆ ಆಗುವುದಿಲ್ಲ, ಕಡಿಯಬೇಕಾಗುತ್ತದೆ. ಆಲೋಚನೆ ಮಾಡಿ ನನ್ನ ಪ್ರಿಯ ದೇವಜನರೇ. ಹಾಗೆ ಈ ಕ್ಷಣಿಕ ತೃಪ್ತಿ ಯಾವಾಗಲೂ ಕೆಟ್ಟದ್ದಾಗಿ ನಮಗೆ ಕಾಣಿಸುವುದೇ ಇಲ್ಲ. ಆದರೆ ದೊಡ್ಡ ನಷ್ಟಗಳು ನೋಡಿ, ದೊಡ್ಡ ನಷ್ಟಗಳು ಯಾವಾಗಲೂ ದೊಡ್ಡ ಬಾಗಿಲಿನಿಂದ ಬರೋದಿಲ್ಲಂತೆ.
ನಾವು ಅಂದುಕೊಳ್ತೇವೆ ಸೈತಾನನು ಯಾವಾಗೂ ಬಾಗಿಲಲ್ಲೇ ಬರ್ತಾನೆ ಅಂತ. ನೋ, ಅವನು ಏನಂತ ಹೇಳ್ತಾರೆ, ಮೊದಲು ಗವಾಚಿ ಅಂತ ಇದ್ರಲ್ವ, ಈ ಹೊಗೆ ಹೋಗಲಿಕ್ಕೆ ಗವಾಚಿ ಇರ್ತಾ ಇತ್ತು. ಈಗ ಸಣ್ಣದಾಗಿ ಹೊಗೆ ಹೋಗಲಿಕ್ಕೆ ಇಡ್ತಾರಲ್ವ, ಸೈತಾನನು ಬಾಗಿಲಲ್ಲೇ ಬರ್ತಾನೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಅವನು ಉಲ್ಟಾ ಆ ಕಡೆಯಿಂದ ಕೂಡ ಬಂದುಬಿಡ್ತಾನೆ. ನಾವು ಅಂದ್ಕೊಳ್ತೇವೆ ನನ್ನ ಗಂಡನ ಮೂಲಕ, ಹೆಂಡತಿ ಮೂಲಕ, ಅವನು ನಮ್ಮ ಕುಟುಂಬಸ್ಥರ ಮೂಲಕ ಒಳಗೆ ಬಂದುಬಿಡ್ತಾನೆ. ನಮಗೆ ಅಕ್ಕಪಕ್ಕದವ್ರ ಮೂಲಕ ಒಳಗಡೆ ಬಂದುಬಿಡ್ತಾನೆ. ನಮ್ಮವ್ರು ಯಾರೂ ತಪ್ಪಿದಸ್ಥರಲ್ಲ, ಅವರ ಮೂಲಕ ಬಂದು ನಮ್ಮನ್ನು ಕೇಡಿಗೆ ಒಳಪಡಿಸುವಂತೆ ಮಾಡುತ್ತಾನೆ. ನಾವು ಎಚ್ಚರವಾಗಿರಬೇಕು. ಅದೇ ಹೇಳ್ತದೆ. ಇನ್ನೊಂದು ಸೈತಾನನ ಒಂದು ಏನಂದರೆ, ಕೆಲವೊಮ್ಮೆ ಸಣ್ಣ ವಿಷಯಗಳಲ್ಲಿ ರಾಜಿ ಮಾಡಿಸ್ತಾನೆ. ಯಾವ ರೀತಿ? ಒಮ್ಮೆ ಮಾಡಿದರೆ ಏನಾಗುತ್ತೆ, ಒಂದು ಸಾರಿ ಮಾಡಿದ್ರೆ ಏನಾಗುತ್ತೆ, ಇದೇ ಲಾಸ್ಟ್, ಇನ್ನು ಮಾಡಲ್ಲ, ಇದೇ ಲಾಸ್ಟ್, ಒಂದು ಚಾನ್ಸ್, ಒಂದೇ ಒಂದು ಚಾನ್ಸ್. ಎಲ್ಲರೂ ಮಾಡ್ತಾ ಇದ್ದಾರೆ, ನಾನೇನು ಅಲ್ವಾ? ಈ ಥರದ ಕಾರಣಗಳು ಎಲ್ಲರೂ ಮಾಡ್ತಾ ಇದ್ದಾರೆ, ಇದೇನು, ನನಗೀಗ ಇದೊಂದು ಬೇಕು, ಇದೊಂದು ಲಾಸ್ಟ್, ಇದೊಂದು ಲಾಸ್ಟ್, ಇದೊಂದು ಬೇಕು, ಇನ್ಯಾವುದು ಬೇಡ. ಆ ರೀತಿಯಾಗಿ ಆಮೇಲೆ ನಾನು ದೇವ್ರ ಕಡೆ ಬರ್ತೀನಿ. ಇವಾಗ ಸ್ವಲ್ಪ ಬ್ಯುಸಿ ಇದ್ದೀನಿ, ಈಗ ಇನ್ನೂ ಗೊತ್ತಲ್ವಾ, ನಾನು ಬರ್ತೀನಿ ದೇವ್ರ ಹತ್ರ. ಅಂದರೆ ಈ ರೀತಿ ಈ ಸಣ್ಣ ಒಮ್ಮೆ ಒಂದು ಸಾರಿ ಅನ್ನೋದು ನಮ್ಮ ಜೀವನವನ್ನೇ ಬದಲಾಯಿಸಿಬಿಡ್ತದೆ. ಈ ಒಂದು ಸಾರಿ, ಇನ್ನೊಂದು ದಿವಸ, ಇನ್ನೊಂದು ಚಾನ್ಸು, ಈ ರೀತಿ ಮಾಡಿದರೆ ಏನು ಮಾಡ್ತಾನೆ ಗೊತ್ತಾ? ಶತ್ರು ನಿನ್ನ ಭವಿಷ್ಯವನ್ನು ಒಂದೇ ದಿವಸದಲ್ಲಿ ಕಸಿದುಕೊಳ್ಳಲು ಅವನು ಸಾಧ್ಯವಾಗದಿದ್ದರೆ ಅವನೇನು ಮಾಡ್ತಾನೆ ಗೊತ್ತಾ? ಪ್ರತಿದಿನ ಸಣ್ಣ ರಾಜಿಗಳ ಮೂಲಕ ನಿನ್ನನ್ನು ದುರ್ಬಲಗೊಳಿಸಲು ಪ್ರಯತ್ನಿಸ್ತಾನೆ. ಒಂದೇ ಸಾರಿ ಒಡೆದು ಬೀಳ್ಸೋಕ್ಕಾಗಲ್ಲ ಅವನಿಗೆ ಗೊತ್ತು. ನಿಧಾನ ಒಂದೊಂದು ದಿವಸ ಒಂದೊಂದು ರಾಜಿ ಮಾಡಿಸ್ತಾ ಕೊನೆಗೆ ನಿಮಗೇ ಗೊತ್ತಿಲ್ಲದ ಹಾಗೆ ನಮ್ಮ ಮಕ್ಕಳು ಬಿದ್ದು ಹೋಗಿರ್ತಾರೆ, ನಮ್ಮ ಮನೆಯವರು ಬಿದ್ದು ಹೋಗಿರ್ತಾರೆ. ಕೊನೆಗೆ ಹೇಳ್ತಾರೆ, ನನಗೆ ನೀನು ಬೇಡ, ಆಕೆನೇ ಬೇಕು, ನನಗೆ ನೀನು ಬೇಡ, ನನಗೆ ಆಸ್ತಿನೇ ಬೇಕು, ನನಗೆ ನಿನ್ನ ಮಾತು ಬೇಕಾ ಬೇಡ, ನನ್ನ ಸ್ನೇಹಿತನ ಮಾತೇ ಬೇಕು. ಅಂದರೆ ಎಷ್ಟರ ಮಟ್ಟಿಗೆ ಅವ್ರು ಇನ್ಫ್ಲೂಯೆನ್ಸ್ ಆಗಿಬಿಟ್ಟಿರ್ತಾರಂದರೆ, ಹೆಣ್ಣು ಮಕ್ಕಳು ತಂದೆ ತಾಯಿಗಳನ್ನು ಬಿಟ್ಟು ಆ ಹುಡುಗನ ಹಿಂದೆ ಹೋಗ್ಬಿಡ್ತಾರೆ. ಎಷ್ಟೋ ಮಕ್ಕಳು ಗೊತ್ತಿಲ್ಲದ ಹಾಗೆ ತಂದೆ ತಾಯಿರನ್ನು, ನೀನು ಯಾರು ಕೇಳೋಕ್ಕೆ, ನಿಂದೇನಲ್ಲ, ನನ್ನ ಅಜ್ಜನ ಆಸ್ತಿ ಇಟ್ಟು ಅಲ್ಲಿ, ನನ್ನಿಷ್ಟ ಅನ್ನೋ ಪರಿಸ್ಥಿತಿಗೆ ಬರುವಾಗ ತಂದೆ ತಾಯಿಗಳ ಹೃದಯವು ಒಡೆದು ಹೋಗುತ್ತದೆ. ಕ್ಷಣಿಕ ಸುಖ ಶಾಶ್ವತ ನಷ್ಟವನ್ನು ತರಿಸುತ್ತದೆ. ಅದು ಚೆನ್ನಾಗಿ ಗೊತ್ತಿರಬೇಕು. ಕ್ಷಣಿಯುತವಾಗಿದ್ದು ಇಂದಿನ ಜಗತ್ತು ನಮಗೆ ಹೇಳೋದೇನು ಗೊತ್ತಾ? ಇಂದಿನ ಜಗತ್ತು ನಮಗೆ ಹೇಳಿಕೊಡೋದು, ಮತ್ತಾಯನ ಬರೆದ ಸುವಾರ್ತೆ 26:15 ಹೇಳ್ತದೆ, ನಾನು ಅವನನ್ನು ನಿಮಗೆ ಹಿಡಿದುಕೊಟ್ಟರೆ ನನಗೆ ಏನು ಕೊಡುತ್ತೀರಿ ಅಂದನು. ಇಸ್ಕರಿಯೋತ ಯೂದನು ಆಸೆ ಪಟ್ಟು ಹೋಗ್ಬಿಟ್ಟು, ಅಯ್ಯೋ ಯೇಸುವಿನ ಜೊತೆಯಲ್ಲಿದ್ದಕ್ಕೆ ನನಗೇನು ಸಿಕ್ಕಲಿಲ್ಲ, ನಾನು ಆತನನ್ನು ಹಿಡ್ಕೊಡ್ತೀನಿ, ನೀವು ನನಗೇನು ಕೊಡ್ತೀರಾ ಅಂತ ಕೇಳಿದ. ಇಸ್ಕರಿಯೋತ ಯೂದನು ಮಾಡಿದ್ದೇನು? ಕ್ಷಣಿಕವಾದ ತೀರ್ಮಾನ. ಯೇಸುವನ್ನು ಹಿಡಿದುಕೊಟ್ರೆ ನನಗೆ ಏನು ಕೊಡ್ತೀರಾ ನೀವು ಅಂತ ಕೇಳಿದರು. ಮುಂದಿನ ವಾಕ್ಯಲ್ಲಿ ನಾವು ನೋಡುತ್ತೇವೆ, 15ನೇ ವಾಕ್ಯದಲ್ಲಿ, ಅವರು ಅವನಿಗೆ 30 ರೂಪಾಯಿ ತೂಗಿ ಕೊಟ್ಟರು. 30 ರೂಪಾಯಿ ತೂಗಿ ಕೊಟ್ಟರಂತೆ. ತಗೋಪ, ನಾಣ್ಯಗಳನ್ನು ತೆಗೆದುಕೋ. ನನ್ನ ಪ್ರಿಯರೇ, ಯೇಸುವಿನ ಬೆಲೆ ಅಷ್ಟೇನಾ? ಯೇಸು ಸ್ವಾಮಿ ಕೇಳಿದರೆ ಶಾಶ್ವತವಾದಂಥ ಸೌಭಾಗ್ಯವನ್ನು ಕೊಡುತ್ತಾ ಇದ್ದರೆ, ಶಿಲುಬೆಯ ಮೇಲೆ ಬಂದ ಕಳ್ಳನಿಗೆ ಪರದೈಸಿಯನ್ನು ಕೊಟ್ಟಂಥ ದೇವರು ಶಿಷ್ಯನಾಗಿದ್ದು ಯೇಸುವಿನೊಟ್ಟಿಗೆ 3.5 ವರ್ಷ ಇದ್ದವನು ಇದೇನು ಅರ್ಥ ಮಾಡಿಕೊಂಡಿದ್ದು? ಕೆಲವು ಸಾರಿ ಹೊಸದಾಗಿ ನಂಬಿದಂಥ ಭಕ್ತರು ಎಷ್ಟು ಭಕ್ತಿಯಿಂದ ವೈರಾಗ್ಯದಿಂದ ಯೇಸುವನ್ನು ಪ್ರೀತಿಸುತ್ತಿರುತ್ತಾರೆ. ಆದರೆ ಕ್ರೈಸ್ತರಾಗಿದ್ದವರು, ನಾಮಕಾವಸ್ಥೆಯಾಗಿರುವವರು ಯೇಸುವನ್ನು ಹಿಡ್ಕೊಡುವ ಕೆಲಸ ಮಾಡ್ತಾರೆ. ಅವರು ಕಳ್ಳರು, ಕ್ರೈಸ್ತರು, ಇವರು ಕೆಳ್ಳರು ಅಂತ ಹೇಳ್ತಾರೆ. ನಾವು ಬಾರ್ನ್ ಕ್ರಿಶ್ಚಿಯನ್ಸು, ನಾವು ಹುಟ್ಟಿದ ಕ್ರೈಸ್ತರು, ಅವ್ರು ಯಾಕೆ ಕನ್ವರ್ಟ್ ಆಗಬೇಕಾಗಿತ್ತು? ಅವ್ರನ್ನ ಬೇಕಾದರೆ ನೀವು ಇದು ಮಾಡಿರಿ, ಅವ್ರಿಗೆ ಇರಬೇಕಾದ್ರೂ ರೂಲ್ ಸಿಕ್ಕ್ರಿ, ನಮಗೆ ಯಾಕೆ ಇಡ್ತೀರಾ ಅಂತ ಕೇಳುವಂಥ ಜನರು ಇದ್ದಾರೆ. ನನ್ನ ಪ್ರಿಯರೇ, ಇಸ್ಕರಿಯೋತ ಯೂದನಂತೆ
ಕ್ರಿಸ್ತನನ್ನು ಹಿಡ್ಕೊಡೋಕ್ಕೂ ಶಿಲುಬೆಗೆ ಹಾಕಲಿಕ್ಕೂ ಹಣ ಸಂಪಾದನೆಗಾಗಿ ಇರುವಂಥ ಕೆಲವು ದೇವರ ಮಕ್ಕಳಿದ್ದಾರೆ. ಆದರೆ ಶಿಲುಬೆ ಮೇಲೆ ಕಳ್ಳನಂಥವರು ಈಗ ಹೊಸದಾಗಿ ನಂಬುವಂಥವರು ಪ್ರಾಣವನ್ನು ಕೊಡಲಿಕ್ಕೂ ಏನು ಬೇಕಾದರೂ ಮಾಡಲಿಕ್ಕೂ ಅವರು ಇರ್ತಾರೆ. ಪ್ರಿಯ ದೇವಜನವೇ, ಇವತ್ತು ನೀವು ನಾನು ಕ್ಷಣಿಕವಾದದ್ದನ್ನು ಆಶಿಸ್ತಾ ಇದ್ದೀವಾ, ಇಲ್ಲ ನಿತ್ಯವಾದದ್ದನ್ನು ಆಶಿಸ್ತಾ ಇದ್ದೀವ ಎಂದು ನೋಡಬೇಕು. ಕುಟುಂಬದಲ್ಲಿ ಕೂಡ ಇದೇ ಸತ್ಯವಾಗಿದೆ. ಕೆಲವು ತಂದೆ ತಾಯಿಗಳು ಮಕ್ಕಳ ಭವಿಷ್ಯಕ್ಕಿಂತ ಇಂದಿನ ಸೌಲಭ್ಯಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತೇವೆ. ಪರವಾಗಿಲ್ಲ ಬಿಡು, ಮಕ್ಕಳು ತಾನೇ ಎಂಜಾಯ್ ಮಾಡಲಿ, ಮಕ್ಕಳು ತಾನೇ ಟಿ ವಿ ನೋಡಲಿ, ಮಕ್ಕಳು ತಾನೇ ಮೊಬೈಲ್ ನೋಡಲಿ, ಮಕ್ಕಳು ತಾನೇ ಬಿಡ್ರಿ ಆಟ ಆಡಲಿ, ಮಕ್ಕಳು ತಾನೇ ಎದುರುತ್ತರ ಕೊಡಲಿ, ಮಕ್ಕಳು ತಾನೇ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಳ್ಳಿ, ಮಕ್ಕಳು ತಾನೇ ಹಾಯ್ ಬಾಯ್ ಅಂತ ಹೇಳಿ ಅಲ್ವ, ಮಕ್ಕಳು ತಾನೇ ಅಂತ ನಾವು ಬಿಡ್ತೀವಿ. ನಂತರ ಅವರು ಬಗ್ಗಲ್ಲ. ನೀವೇ ತಾನೇ ನಮಗೆ ಹಾಯ್ ಬಾಯ್ ಹೇಳಕ್ಕೆ ಹೇಳಿದ್ದು, ನೀವು ತಾನೇ ಆರಾಮಾಗಿ ಎಂಜಾಯ್ ಮಾಡಿರಿ ಅಂತ ಹೇಳಿದ್ದು, ಅದು ನೋಡೋಕೆ ಹೇಳ್ಕೊಟ್ಟಿದ್ದು, ಇದನ್ನು ನೋಡೋಕೆ ಹೇಳ್ಕೊಟ್ಟಿದ್ದು ಯಾರು? ನೋಡಿ, ಮೊಬೈಲು, ಆಟಕ್ಕೂ, ಹಣ ಕೊಡೋಕ್ಕೂ, ಶಿಕ್ಷಣ ಕೊಡೋಕ್ಕೂ, ಸೌಲಭ್ಯ ಕೊಡೋಕ್ಕೂ ನಾವು ಮಕ್ಕಳು ತಾನೇ ಅಂತ ಕೊಡ್ತೇವೆ. ಕೊನೆಗೆ ಶಿಸ್ತು ಇಲ್ಲ, ಭಯಭಕ್ತಿ ಇಲ್ಲ, ಹಿರಿಯರೆಂದರೆ ಗೌರವ ಇಲ್ಲ. ಆನಂತರ ಅಯ್ಯೋ ಅಂತೀವಿ. ಒಂದು ವಿಷಯ ಕೊಡಲು ಏನಂದರೆ ಇದೆಲ್ಲ ಕೊಡ್ತೀವಿ, ಒಂದು ವಿಷಯ ಮರೆತು ಹೋಗ್ತೀವಿ. ಅದೇನೆಂದರೆ ದೇವರ ವಾಕ್ಯ ಮತ್ತು ದೇವರ ಭಯವನ್ನು ಕೊಡಲಿಕ್ಕೆ ಭಯಪಡ್ತೇವೆ, ಮರೆತು ಬಿಡ್ತೇವೆ. ಮಗುವಿಗೆ ಆಸ್ತಿ ಬಿಟ್ಟು ಹೋಗೋದು ಮುಖ್ಯ ಅಲ್ಲ, ಆತ್ಮೀಕ ಪರಂಪರೆಯನ್ನು ಬಿಟ್ಟು ಹೋಗೋದು ಬಹಳ ಮುಖ್ಯ. ನಿಮಗೆ ಮಾತ್ರ ಅಲ್ಲ, ನನಗೂ ಸೇರಿಸಿ. ನಾನು ಕೂಡ ಇಬ್ಬರು ಮಕ್ಕಳ ತಂದೆ ಆಗಿದ್ದೇನೆ. ನನಗೂ ಕೂಡ ಅದರ ಭಯ ಇದೆ. ಎಲ್ಲಿ ನನ್ನ ಮಕ್ಕಳು ಯೇಸುವನ್ನು ಅನುಭವ ಮಾಡದೆ ಹೋಗ್ಬಿಡ್ತಾರೋ, ಎಲ್ಲಿ ಅವರು ಲೌಕಿಕವಾಗಿ ಹೋಗ್ಬಿಡ್ತಾರೋ. ಯಾಕೆಂದರೆ ನನ್ನ ಮಕ್ಕಳಿಗೆ ಆಸ್ತಿ ಮುಖ್ಯ ಅಲ್ಲ, ನನ್ನ ಮಕ್ಕಳಿಗೆ ಜಾಬ್ ಮುಖ್ಯ ಅಲ್ಲ, ವಿದ್ಯಾಭ್ಯಾಸ ಮುಖ್ಯ ಅಲ್ಲ. ನನ್ನ ಮಕ್ಕಳು ಆ ಏಸಪ್ಪನ ಮಕ್ಕಳಾಗಿ ಏಸಪ್ಪನ ಪಾದದ ಅಡಿಯಲ್ಲಿ ಇದ್ದುಕೊಂಡು ಕೊನೆಯವರೆಗೂ ಅವರ ಜೀವ ಇರುವ ತನಕ ಯೇಸುವನ್ನು ತಿರಸ್ಕರಿಸದೆ ಬದುಕಿದರೆ ಅದೇ ಸಾಕು. ಯಾವುದಕ್ಕೋ ರಾಜಿ ಮಾಡಿಕೊಂಡು, ಯಾವುದೋ ಕ್ಷಣಿಕವಾದಂಥ ಹುಡುಗನಿಗೋಸ್ಕರ, ಮನೆಗೋಸ್ಕರ, ಕಾರ್ಗೋಸ್ಕರ, ಜಾಬ್ಗೋಸ್ಕರ, ಉನ್ನತಿಗೋಸ್ಕರ, ಅವ್ರು ಯಾರೋ ಟಾರ್ಚರ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ, ಯಾರೋ ನಮ್ಮನ್ನು ಗೇಲಿ ಮಾಡ್ತಾರೆ ಅನ್ನೋದಕ್ಕೋಸ್ಕರ ನಾವು ಕ್ರಿಸ್ತನನ್ನು ಬಿಟ್ಟರೆ ಇನ್ನೇನು ಉಳಿದಿದೆ ದೇವಜನವೇ? ನಮ್ಮ ಹತ್ರ ಏನು ಉಳಿದಿದೆ? ಲೋಕವನ್ನೆಲ್ಲ ನಾವು ಸಂಪಾದನೆ ಮಾಡಿಕೊಂಡ್ರು ನಮಗೆ ನಮ್ಮ ಆತ್ಮ ನಷ್ಟಪಟ್ಟರೆ ನಮಗೇನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಅದಕ್ಕೆ ಹೇಳ್ತಾ ಇದೆ. ಹೌದು, ನಾವು ಹೇಳಬೇಕು. ಒಂದು ವೇಳೆ ಒಂದು ಮಗು ಕೇಳ್ಬೋದಪ್ಪ, ನೀವು ಈ ಲೋಕದಲ್ಲಿ ನನಗೆ ಯಶಸ್ವಿಯಾಗಲು ಕಲಿಸಿದ್ದೀರಾ, ಆದರೆ ದೇವರೊಂದಿಗೆ ನಡೆಯಲು ನಮಗೆ ಕಲಿಸ್ಲಿಲ್ವಲ್ಲ ಅಂತ ನಮ್ಮ ಮಕ್ಕಳು, ನಮ್ಮ ಮನೆಯವರು ಬಾಧೆ ಪಡಬಾರ್ದು. ಅದು ಹೇಳ್ತಾ ಇರುವಂಥದ್ದು ನೋಡಿ, ಅದು ಬಹಳ ಮುಖ್ಯವಾದ ಕಾರ್ಯ. ನೋಡಿ, ದಾವೀದನು ಒಂದು ಕ್ಷಣದ ಆಸೆಯನ್ನು ತಡೆದುಕೊಳ್ಳೋಕ್ಕಾಗಲಿಲ್ಲ ಅವನ ಕೈಯಲ್ಲಿ. ಹೌದು, ಮಾಳಿಗೆ ಮೇಲೆ ಅವನು ಸುತ್ತಾಡ್ತಾ ಇದ್ದ, ಸುಮ್ಮನೆ ಓಡಾಡ್ತಾ ಇದ್ದ. ಸುಮ್ಮನೆ ಓಡಾಡುವಾಗ ತುಂಬ ಕೆಟ್ಟ ಆಲೋಚನೆಗಳು ಬರ್ತವೆ. ನೀವು ಪರೀಕ್ಷೆ ಮಾಡಿ ನೋಡಿ. ಏನೂ ಇಲ್ಲ, ಆರಾಮಾಗಿದ್ದೀನಿ, ಏನು ಮಾಡೋದು ಗೊತ್ತಿಲ್ಲ, ಟಿ ವಿ ನೋಡೋಣ ತಗೊಳ್ಳಿ, ಮೊಬೈಲ್ ನೋಡೋಣ ತಗೊಳ್ಳಿ, ಅಲ್ಲಿ ನೋಡೋಣ, ಇವ್ರನ್ನ ನೋಡೋಣ, ಅವ್ರನ್ನ ಮಾತಾಡೋಣ, ಇಂಥವ್ರನ್ನ ಮಾತಾಡೋಣ ಅಲ್ವಾ? ನನಗೆ ಗೊತ್ತಿಲ್ಲ, ಐ ಥಿಂಕ್ ಆ ಥರ ಇರ್ಬೋದು. ಅಲ್ಲಿ ಹೇಳಿದ ದಾವೀದನು ಏನು ಮಾಡ್ದ? ಕ್ಷಣ ಮಾತ್ರಕ್ಕಿರುವಂಥದ್ದನ್ನು ಆ ಒಂದು ಸುಖವನ್ನು ತಡ್ಕೊಳ್ಳೋಕೆ, ಅದರ ಆ ಒಂದು ಶೋಧನೆಯನ್ನು ತಡ್ಕೊಳ್ಳೋಕ್ಕಾಗಿಲ್ಲ. ಜ್ಞಾನೋಕ್ತಿಯಲ್ಲಿ ಒಂದು ಮಾತಿದೆ, ಬಹಳ ಸುಂದರವಾದಂಥ ಮಾತು. ಜ್ಞಾನೋಕ್ತಿ 5:3 ಜಾರ ಸ್ತ್ರೀಯ ತುಟಿಗಳಲ್ಲಾದರೂ ಜೇನುಗರಿಯುವುದು ಅಂತ. ಜಾರ ಸ್ತ್ರೀಯ ತುಟಿಗಳಲ್ಲಿ ಜೇನುಗರಿಯುವುದು. ಇವತ್ತು ಯಾರಾದರೂ ನಮ್ಮ ಮಕ್ಕಳು, ನಮ್ಮ ಮನೆಯವರು ಓವರ್ ಮೇಕಪ್ ಹಾಕಿ ಆಚೆ ಹೋಗುವಾಗ ನನ್ನ ಸಹೋದರರೇ ಎಚ್ಚರವಾಗಿರ್ರಿ. ಯಾಕೆ ಓವರಾಗಿ ಅವರು ಹೋಗ್ತಾ ಇದ್ದಾರೆ? ಯಾರಿಗೋಸ್ಕರ ಹೋಗ್ತಾ ಇದ್ದಾರೆ? ತಪ್ಪು ಅಂತ ಅವರು ಹೇಳ್ತಾ ಇಲ್ಲ. ಅವರ ಮೂಲಕ ಬೇರೆಯವರು ಪಾಪಕ್ಕೆ ಬೀಳಬಾರ್ದು ಮತ್ತು ನಮ್ಮ ಮಕ್ಕಳ ಜೀವನ ಹಾಳಾಗಬಾರ್ದು. ಗೌರವವಾದ ಬಟ್ಟೆಗಳು, ಸಾಧಾರಣವಾದಂಥ ಮೇಕಪ್, ಏನು ಮೇಕಪ್ ಅಲ್ಲ. ದೇವರು ನಮ್ಮನ್ನು ಹುಟ್ಟಿಸಿರೋದೇ ಸುಂದರವಾಗಿ ಹುಟ್ಟಿಸಿದ್ದಾರೆ. ಮೇಕಪ್ ಏನೂ ಬೇಕಾಗಿಲ್ಲ. ಕೆಲವರು ಯಾಕೆ ಸೇವಕರ ಹೆಂಡತಿಯರು, ಮಕ್ಕಳೇ ತಪ್ಪಿದಸ್ತರು, ನಾವೇ ಕೆಲವು ಸಾರಿ ತಪ್ಪಿದಸ್ತರು. ಏಕೆಂದರೆ ಓವರಾಗಿ ಮೇಕಪ್, ಲಿಪ್ಸ್ಗೆಲ್ಲ ತುಂಬ
ನೋಡುವಾಗಲೇ ಆಕರ್ಷಣೀಯವಾಗಿ ಕಾಣಿಸ್ಬೇಕು, ಐಬ್ರೋಗಳು ಮಾಡ್ಕೊಳ್ಳೋದು, ತುಂಬ ಮೇಕಪ್ ಮಾಡ್ಕೊಳ್ಳೋದು. ಏನಕ್ಕೆ? ಯಾರಿಗೆ ನೋಡಿಸ್ಕೊಳ್ಳೋದಕ್ಕೆ? ತಪ್ಪಲ್ವಾ? ನೋಡಿ, ಜಾರ ಸ್ತ್ರೀಯ ತುಟಿಗಳು ಜೇನುಗೆರೆಯುವಂತೆ. ಅದು ಹೌದು, ಪುರುಷರಿಗೆ ಸ್ತ್ರೀಯರಿಗೆ ಅದು ಆಕರ್ಷಣೆ ಆಗಿಬಿಡುತ್ತದೆ, ಇಷ್ಟವಾಗಿಬಿಡುತ್ತದೆ, ಬಹಳ ಇಷ್ಟವಾಗಿಬಿಡುತ್ತದಲ್ವಾ? ಅದು ತಪ್ಪು ಅಂತ ದೇವರು ವಾಕ್ಯ ಹೇಳ್ತದೆ. ಅದರ ನಿಮಿತ್ತವಾಗಿಯೇ ದಾವೀದನು ಪಾಪಕ್ಕೊಳಗಾಗಿದ್ದು. ಈಗ ಮುಂದೆ ಅವರು ದಾವೀದನ ಕುರಿತಾಗಿ ನಿಮಗೆ ಹೇಳ್ತೇನೆ. ಯಾಕೆಂದರೆ ದಾವೀದನು ಪಾಪ ಮಾಡಿದನು, ನಂತರ ಏನು ಮಾಡಿದನು ಅನ್ನೋದು ಕೂಡ ನಮಗೆ ಗೊತ್ತಾಗಬೇಕು. ಅದು ಬಹಳ ಮುಖ್ಯವಾದಂಥ ಕಾರ್ಯ. ಯೇಸು ಸ್ವಾಮಿ ಕೂಡ ಕೆಲವು ಶೋಧನೆಗಳು ಬಂದುವು, ನಿಮಗೆ ಗೊತ್ತಿದೆ. ಯೇಸು ಸ್ವಾಮಿಗೆ ಸೈತಾನನು ಸಕಲ ವಿಧವಾದ ಐಶ್ವರ್ಯವನ್ನು ತೋರಿಸಿದನು. ಒಂದೇ ಒಂದು, ನನ್ನ ಮುಂದೆ ಅಡ್ಡ ಬಿದ್ದರೆ ಸಾಕು, ನಾನು ಆರಾಧನೆ ಮಾಡಿದರೆ ಸಾಕು, ಇದೆಲ್ಲ ನಿಮಗೆ ಕೊಡ್ತಾನೆ. ನೋಡಿ, ಅಲ್ಲಿ ನೋಡ್ರಿ, ಯೇಸು ಸ್ವಾಮಿ ದೇವರ ವಾಕ್ಯದಿಂದ ಅದನ್ನು ತಿರಸ್ಕಾರ ಮಾಡಿದನು. ಇದು ನನ್ನ ಪ್ರಿಯ ದೇವಜನವೇ, ಯೇಸು ಸ್ವಾಮಿ ಕೂಡ ಕ್ಷಣಿಕವಾದ ಹಸಿವೆಗಾಗಿ, ಕ್ಷಣಿಕವಾದಂಥ ಆಸೆಗಾಗಿ ಕಲ್ಲುಗಳನ್ನು ರೊಟ್ಟಿ ಮಾಡ್ಕೊಂಡು ತಿನ್ಬೋದಾಗಿತ್ತು. ಆದರೆ ಯೇಸು ಸ್ವಾಮಿ ಅಂಥ ನೋವಿನಲ್ಲಿಯೂ, ಅಂಥ ಬಲಹೀನ ಸಮಯದಲ್ಲಿಯೂ, ಅಂಥ ಕಷ್ಟದ ಸಮಯದಲ್ಲಿಯೂ ಯೇಸು ಅದನ್ನು ಒಪ್ಪಿಕೊಳ್ಳಲಿಲ್ಲ. ಒಂದು ತಪ್ಪು ಸಂಬಂಧಕ್ಕಾಗಿ ಒಂದು ಒಳ್ಳೆಯ ಕುಟುಂಬವನ್ನೇ ನಾವು ಕಳ್ಕೊಳ್ಳುವಂಥವರಾಗಿರುತ್ತೇವೆ. ಒಂದು ಒಳ್ಳೆಯ ಸಂಸಾರವನ್ನು ಯಾವುದೋ ಒಂದು ಹೆಣ್ಣಿಗಾಗಿ, ಸ್ನೇಹಕ್ಕಾಗಿ, ಒಂದು ಬಂಧುಗಳಿಗಾಗಿ, ಬಿಸ್ನೆಸ್ಗಾಗಿ, ಹಣಕ್ಕಾಗಿ ಕಳ್ಕೊಳ್ತವೆ. ನಮ್ಮ ಕುಟುಂಬಗಳು ಹಾಳಾಗುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಇವತ್ತು ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ದೇವಜನರೇ, ಇವತ್ತು ನಿಮಗೂ ನನಗೂ ದೇವರ ವಾಕ್ಯ ಎಚ್ಚರಿಸಿ ಹೇಳ್ತಾ ಇರುವಂಥದ್ದು, ನಿನ್ನ ಜೀವಿತ ಹೇಗಿದೆ ಎಂಬುದಾಗಿ. ನಿಮಗೆಲ್ಲ ಗೊತ್ತಿದೆ, ಎಲಿಷನು ಆ ನಾಮಾನನ್ನು ತಂದು ಕೊಟ್ಟಂಥ ಆ ಒಂದು ಬಂಗಾರವನ್ನು, ವಸ್ತ್ರಗಳನ್ನು, ನನಗೇನು ಬೇಡ, ನನಗಾಗಲಿ ನನ್ನ ದೇವರಿಗಾಗಲಿ ಇದು ಯಾವುದೂ ಬೇಡ ಅಂತ ಹೇಳಿ ಕಳಿಸಿಬಿಟ್ಟ. ಯಾವುದು ಬೇಡ ಅಂತ ಹೇಳಿಸ್ಕೊಟ್ಟ. ಆದರೆ ಅವನ ಜೊತೆಯಲ್ಲಿದ್ದಂಥ ಗೆಹಜಿಗೆ ಮಾತ್ರ ಅದನ್ನು ಮರೆತೋಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಸ್ವಲ್ಪ ಬಂಗಾರ, ಸ್ವಲ್ಪ ಏನೋ ಒಂದು ತಲೆಮಾರಿಗೆ ಆಗುವಷ್ಟು ಇಲ್ಲಿ ನೆಚ್ಚಿರ್ಬೋದು, ಅದಕ್ಕೆ ಕ್ಷಣಿಕವಾದಂಥ ಬಂಗಾರ ಬಟ್ಟೆಗಳಿಗಾಗಿ ಆಸೆಪಟ್ಟು ನಾಮಾನನ್ನ ಕುಷ್ಠರೋಗ ತೊನ್ನನ್ನು ಇವನು ಹೊಂದಿಕೊಂಡು ಬಿಟ್ಟನು. ಇವತ್ತು ದೇವರ ವಾಕ್ಯ ಏನು ಹೇಳುತ್ತದೆ? ನಾನು ನೆನೆಸಿದರೆ ನಿನಗೆ ಐಶ್ವರ್ಯ ಕೊಡಲಾರನ? ನಾನು ಕೊಡಬಲ್ಲೆ, ಆದರೆ ಐಶ್ವರ್ಯವನ್ನು ಕೊಟ್ಟರೆ ಎಲ್ಲಿ ನನ್ನನ್ನು ನೀನು ಪ್ರೀತಿ ಮಾಡದೆ ಅದನ್ನೇ ಪ್ರೀತಿ ಮಾಡ್ಕೊಂಡು ಇದ್ದುಬಿಡ್ತೀಯೋ ಅಂತ ಹೇಳಿ ನಾನು ಅದನ್ನೆಲ್ಲ ನಿನಗೆ ಕೊಡ್ತಾ ಇಲ್ಲ. ನೀನು ನನ್ನನ್ನು ಪ್ರೀತಿಸಿದರೆ ಸಾಕು, ನಿನಗೂ ನಿನ್ನ ಸಂತತಿಗೂ ನನ್ನ ಆಶೀರ್ವಾದವನ್ನು ಕೊಡುವೆನು ಅಂತ ದೇವರು ಹೇಳುವಂಥವನಾಗಿದ್ದಾನೆ. ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ದೇವಜನರೇ, ನನ್ನ ಜೀವಿತದಲ್ಲಿ ಯಾವುದಾದರೂ ಕ್ಷಣಿಕವಾದಂಥ ಕಾರ್ಯಕ್ಕಾಗಿ ದೇವರ ವಾಕ್ಯ, ದೇವರ ನಾಮ, ದೇವರ ಪ್ರಸನ್ನತೆಯನ್ನು ಕಳ್ಕೊಳ್ತಾ ಇದ್ದೇವೆ. ಕೆಲವರು ಓಟಿ ಮಾಡೋದಕ್ಕೋಸ್ಕರ ಆಲಯಕ್ಕೆ ಬರೋದಿಲ್ಲ. ಜಾಬು ಚೆನ್ನಾಗಿ ಆಫರ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ದೇವರ ಸೇವೆಯನ್ನು ಕಡೆಗಣಿಸ್ಬಿಡ್ತಾರೆ. ಕೊರೋನಾ ಟೈಮಲ್ಲಿ ನಮಗೆ ಗೊತ್ತಿರುವಂಥ ಅನೇಕ ಪಾಸ್ಟ್ರುಗಳು ರಿಯಲ್ ಎಸ್ಟೇಟ್ಗೆ ಹೋಗಿದ್ದಾರೆ, ಅನೇಕರು ಬಿಸ್ನೆಸ್ಗೆ ಹೋಗಿದ್ದಾರೆ, ಅನೇಕರು ಶಾಪ್ಗಳನ್ನು ಮಾಡಿಕೊಂಡಿದ್ದಾರೆ, ಅನೇಕರು ಟೀಚಿಂಗ್ಗೆ ಹೋಗಿದ್ದಾರೆ, ಕೆಲವರು ಏನು ಆದಾಯ ಇಲ್ಲದೆ ಹೋದರು, ಏನು ಭವಿಷ್ಯದ ಏನು ಕೃತ್ಯ ಇಲ್ಲದೆ ಹೋದರು, ಅವರು ಅಲ್ಲೇ ನಿಂತಿದ್ದರು. ಈಗಲೂ ಹಾಗೇನೆ ಭಕ್ತಿಯಿಂದ ಇದ್ದಾರೆ. ಯಾಕೆ ಗೊತ್ತಾ? ಹಣ ಸಂಪಾದನೆ ಮಾಡಿರುವವರು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ಗಳು ಕಟ್ಟಿ ಕಾರುಗಳಲ್ಲಿ ಓಡಾಡುತ್ತಾ ಸುಖವಾಗಿರಬಹುದು, ಆದರೆ ನಿತ್ಯ ರಾಜ್ಯವನ್ನು, ಪರಲೋಕ ರಾಜ್ಯವನ್ನು, ಶಾಶ್ವತವಾದಂಥ ಜೀವಬಾಧ್ಯರ ಪಟ್ಟಿಯಲ್ಲಿ ಲಿಖಿಸಲ್ಪಟ್ಟವರ ಹೆಸರನ್ನು ಅವರು ಕಳೆದುಕೊಂಡ್ರಲ್ವಾ? ನೀವು ನಾನು ಆ ರೀತಿಯಾಗಿ ಮಾಡೋದು ಬೇಡ ದೇವಜನವೇ. ಕ್ಷಣಿಕವಾದಂಥ ಸುಖಕ್ಕಾಗಿ, ಆ ಐಶ್ವರ್ಯಕ್ಕಾಗಿ, ಲೌಕಿಕ ಗೌರವಕ್ಕಾಗಿ ನಾವು ಯಾವುದೇ ನಿತ್ಯವಾದದನ್ನು ಕಳ್ಕೊಳ್ಳೋದಕ್ಕೆ ಹೋಗಬಾರದು. ಈ ಗೆಹಜಿ ಮಾಡಿದಂಥ ಒಂದು ತಪ್ಪು ಏನು ಮಾಡ್ತು ಗೊತ್ತಾ? ಅವನ ಜೀವಿತದಲ್ಲಿ ಮತ್ತೆ ಆ ಒಂದು ತನ್ನನ್ನು ತನ್ನ ಕುಟುಂಬ ಸಂತತಿಯನ್ನು ಆ ಒಂದು ಕುಷ್ಠರೋಗಕ್ಕೆ ಪಾರು ಮಾಡಿಬಿಡ್ತು. ಇವತ್ತು ದೇವಜನವೇ, ಒಂದು ಕ್ಷಣಿಕವಾದ ಕೋಪ ಆಗಿರ್ಬೋದು, ಕ್ಷಣಿಕವಾದ ತಪ್ಪು ಸಂಬಂಧಕ್ಕಾಗಿ ಆಗಿರ್ಬೋದು, ಕ್ಷಣಿಕವಾದ ಅಕ್ರಮ ಲಾಭಕ್ಕಾಗಿ ಆಗಿರ್ಬೋದು, ಯಾವುದೋ ಒಂದು ಪ್ರಲೋಭನೆಗಾಗಿ ಒಂದು ಸ್ತ್ರೀ ಪುರುಷ ಆಸ್ತಿ ಹಣ
ಕೆಲಸ, ಮದುವೆ, ಯಾವುದೇ ಸ್ನೇಹ, ಯಾವುದೇ ಆದರೂ ನಾವು ಆಲೋಚನೆ ಮಾಡಬೇಕಪ್ಪ, ನಿನಗಿಂತ ಹೆಚ್ಚಾದದ್ದು ನನಗೆ ಯಾವುದು ಬೇಕಪ್ಪ, ನನಗೆ ಯಾವುದು ಬೇಡ. ನಾನು ಯಾವ ಸ್ತ್ರೀಯಿಂದ ಪುರುಷನ ಹಿಂದೆ ಹೋಗೋದಿಲ್ಲ, ಯಾವ ಕೆಟ್ಟ ಸಂಬಂಧಕ್ಕೂ ನಾನು ಕೈ ಹಾಕುವುದಿಲ್ಲ, ಕೆಟ್ಟ ಆದಾಯಕ್ಕೂ, ಕೆಟ್ಟ ಮಾರ್ಗಕ್ಕೂ, ಕೆಟ್ಟ ಬಿಸ್ನೆಸ್ಗೂ ನಾನು ಕೈ ಹಾಕುವುದಿಲ್ಲ. ಯಾಕೆಂದರೆ ನಿನಗಿಷ್ಟ ಇಲ್ಲದೆ ಇರೋದು ನಾನು ಯಾವುದೂ ಮಾಡಲ್ಲಪ್ಪ. ಯಾಕೆಂದರೆ ನನಗೆ ಬಹಳ ಮುಖ್ಯವಾಗಿರುವಂಥದ್ದು ನಿನ್ನಲ್ಲಿ ನಾನಿರುವುದು ದೇವ, ನೀನೇ ನನಗೆ ಸರ್ವಸ್ವ ಅಪ್ಪ ಎಂದು ನಾವು ದೇವರನ್ನು ಪ್ರಾರ್ಥಿಸುವುದಾದರೆ, ಯೇಸು ಸ್ವಾಮಿ ನಮ್ಮನ್ನು ನೋಡಿ, ಬಲ ನಂಬಿಗಸ್ತನಾದ ನನ್ನ ಆಳೆ, ಓ ನೀನು ಬಂದು ನನ್ನ ಸುಖದಲ್ಲಿ ನೀನು ಪಾಲುವೊಂದು ಎಂದು ಹೇಳಿ ಆತನು ಎಷ್ಟು ನಾವು ತಿಂದರೂ ಮುಗಿದು ಹೋಗದ ಆಶೀರ್ವಾದಗಳುಳ್ಳ ಪರಲೋಕದ ಸುವರಗಳನ್ನು ನಮ್ಮ ಮೇಲೆ ಸುರಿಯ ಮಾಡುತ್ತಾರೆ. ಇವತ್ತು ಕ್ಷಣಿಕವಾದ ಸುಖಕ್ಕಾಗಿ ಶಾಶ್ವತವಾದ ಐಶ್ವರ್ಯವನ್ನು ನಾವು ಕಳೆದುಕೊಳ್ಳಲಿಕ್ಕೆ ಇಷ್ಟಪಡುತ್ತೇವೆ. ಬೇಡ ದೇವಜನವೇ, ಈ ಭಕ್ತರೆಲ್ಲರೂ ಹಾಗೆ ಮಾಡಿದರು. ಇಸ್ಕರಿಯೋತ ಯೂದನು, ಮತ್ತು ನಾನು ಹೇಳ್ತೇನೆ, ಇಸ್ಕರಿಯೋತ ಯೂದನ ಜೀವಿತ, ಏಸಾವನ ಜೀವಿತ ಆ ರೀತಿಯಾಗಿ ಆಗೋಯಿತು. ಮೋಶೆ ನೋಡಿ ಎಂಥ ಆಯ್ಕೆ ಮಾಡಿಕೊಂಡ, ದಾವೀದನು ತಪ್ಪು ಮಾಡಿ ಮನ ತಿರುಗಿಕೊಂಡು ದೇವರ ಕಡೆಗೆ ಬಂದ. ನಾವು ಅದಕ್ಕೆ 3 ಥರ ಹೇಳಿದೆ ನಾನು. ಕೆಲವರು ಪಾಪ ಮಾಡಿ ಹಾಳಾಗ್ತಾರೆ, ಕೆಲವರು ಪಾಪ ಮಾಡದೆ ಪಾರಾಗ್ತಾರೆ, ಇನ್ನೊಬ್ಬರು ಕೆಲವರು ಪಾಪ ಮಾಡಿ ಮನ ತಿರುಗಿಕೊಂಡು ಬಂದು ಆಶೀರ್ವದಿಸಲ್ಪಡ್ತಾರೆ. ದಾವೀದನು ತಪ್ಪು ಮಾಡಿ ಪಾಪ ಮಾಡಿ ಮತ್ತೆ ಮನ ತಿರುಗಿಕೊಂಡು ಬಂದವನು. ಮೋಶೆ ಪಾಪ ಮಾಡದ ಹಾಗೆ ತನ್ನನ್ನು ಕಾದವನು. ಈ ಏಸಾವನು, ಇಸ್ಕರಿಯೋತ ಯೂದನು ಮತ್ತು ಗೆಹಜಿಯು ಇವರ ಆಶೀರ್ವಾದಗಳನ್ನು ಕಳೆದುಕೊಂಡು ಶಾಪಕ್ಕೆ ಗುರಿಯಾದವರು. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣವಾ? ಕರ್ತನ ಮುಂದೆ ಒಪ್ಪಿಸಿಕೊಳ್ಳೋಣ. ಅಪ್ಪ ದೇವರೇ, ಇವತ್ತಿನ ವಾಕ್ಯಕ್ಕಾಗಿ ನಿನಗೆ ವಂದನೆ ಮಾಡುತ್ತಾ ಇದ್ದೇವೆ. ನಿನ್ನ ಪ್ರೀತಿಗಾಗಿ ಸ್ತೋತ್ರ, ನಿನ್ನ ಕರುಣೆಗಾಗಿ ಸ್ತೋತ್ರ, ನಿನ್ನ ದಯೆಗಾಗಿ ಸ್ತೋತ್ರ. ಇವತ್ತು ಮಾತನಾಡಿದ ವಾಕ್ಯಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಕರ್ತನೆ, ನಾವು ಯಾವುದೇ ಒಂದು ಕ್ಷಣ ಮಾತ್ರವಿರುವ, ತಳುಕು ಬಳಕು ಅಂತಿರುವ, ನಮ್ಮನ್ನು ಆಕರ್ಷಿಸುವ, ನಮ್ಮನ್ನು ದೇವರೇ ಹಾಳು ಮಾಡುವ, ನಮ್ಮ ದೃಷ್ಟಿಯನ್ನು, ನಮ್ಮ ದೇವರೇ ಜೀವನವನ್ನು, ನಮ್ಮ ಕುಟುಂಬವನ್ನು ಹಾಳು ಮಾಡುವ ಯಾವ ಕ್ಷಣಿಕವಾದಂಥ ಕಾರ್ಯಗಳು ನಮ್ಮನ್ನು ಎಳೆದುಕೊಳ್ಳದೆ ಶಾಶ್ವತವಾದ ಆಶೀರ್ವಾದಗಳಲ್ಲಿ ನೆಲೆಯೂರುವಂತೆ ನಮ್ಮನ್ನು ಅನುಗ್ರಹಿಸಿ. ವಾಕ್ಯ ಕೇಳಿದ ಪ್ರತಿ ಕುಟುಂಬದ ಮೇಲೆ, ಪ್ರತಿಯೊಬ್ಬರ ಮೇಲೆ ನಿನ್ನ ಕೃಪಾಶೀರ್ವಾದಗಳಿರಲಿ ಅಪ್ಪ. ನೀನೇ ಇವರನ್ನು ಕನಿಕರಿಸು, ಆಶೀರ್ವದಿಸು, ಪರಲೋಕದ ಸುವರಗಳಿಂದ ಸುರಿಯಮಾಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಒಳ್ಳೆಯವನಾದ ಕರ್ತನೇ, ಮೊರೆಯನ್ನು ಆಲಿಸಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳು. ಸರ್ವಸ್ತುತಿ ಘನಮಾನಗಳು ಸಲ್ಲಿಸುತ್ತಾ ಈ ಪ್ರಿಯ ಯವನ ಮಕ್ಕಳನ್ನು, ವೃದ್ಧರನ್ನು, ವಿಧವೆಯರನ್ನು, ರೋಗದಲ್ಲಿರುವವರನ್ನು, ಸಾಲ ಬಾಧೆಗಳಲ್ಲಿರುವವರನ್ನು, ಕುಟುಂಬದಲ್ಲಿ ನೆಮ್ಮದಿ ಇಲ್ಲದೆ ಬಾಧೆ ಪಡುತ್ತಿರೋ ಪ್ರತಿ ಸಹೋದರ ಸಹೋದರಿಯರನ್ನು ಪರಲೋಕದ ಶಾಂತಿಯಿಂದ ಸಾಂತ್ವನ ಪಡಿಸಯ್ಯ. ಇವರೆಲ್ಲ ಕಷ್ಟಗಳನ್ನು ತೀರಿಸಯ್ಯ. ನೀನು ಹತ್ತಿರ ಇದ್ದೆ ಎಂಬ ನಂಬಿಕೆಯನ್ನು ಹುಟ್ಟಿಸಯ್ಯ. ನಿನ್ನ ಮಹಿಮೆಗಾಗಿ ಇವನ್ನು ಉಪಯೋಗಿಸಬೇಕೆಂದು, ಆಶೀರ್ವದಿಸಬೇಕೆಂದು, ಅನುಗ್ರಹಿಸಬೇಕೆಂದು ಪರಾತ್ಪರನು, ಪರಿಶುದ್ಧನು, ಮಹೋನ್ನತನಾಗಿರುವಂಥ ಶಾಶ್ವತವಾದ ಸೌಭಾಗ್ಯವನ್ನು ಅನುಗ್ರಹಿಸುವ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ವಾಕ್ಯವನ್ನು ಇದುವರೆಗೂ ಕೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು. ಆಮೇನ್.